ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಾಲತಿ ದೇಶಪಾಂಡೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಪವನ್ ಜೋಶಿ ಇದ್ದಾರೆ. ಅವ್ರ ಜೊತೆ ಒಂದು ವಿಶೇಷವಾದಂತಹ ವಿಷಯದ ಬಗ್ಗೆ ಮಾತಾಡೋಣ. ಕೇಳಿಸ್ಕೊಡ್ರಿ, ನಿಮಗೆಲ್ಲ ಬಹಳ ಅನುಕೂಲ ಆಗ್ತದೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಾನ್ ನಿಮ್ಮ ಯೂಟ್ಯೂಬಿನ ಚಾನಲ್ ಏನದ ಜೋಶಿ ಆಸ್ಟ್ರೋಸ್ಕೋಪ್, ಅದನ್ನ ಬಹಳ ಸಲ ನಾ ವೀಕ್ಷಣೆ ಮಾಡೀನಿ. ಬಹಳ ಚಂದ ನೀವು ನಡೆಸ್ಕೊಡ್ಲಿಕತ್ತೀರಿ, ಮತ್ತ ಅಗದಿ ಸರಳ ಎಲ್ಲಾ ಜನರಿಗೂ ತಿಳಿಯೋ ಹಂಗ ನಡೆಸ್ಕೊಡ್ಲಿತ್ತೀರಿ. ಬಹಳ ಖುಷಿ ಆಗ್ಲಿಕ್ಕತ್ತದ. ನಮ್ಮ ಯೂಟ್ಯೂಬ್ ಚಾನಲಿನ ಮೂಲ ಉದ್ದೇಶವೇ ಜ್ಯೋತಿಷ್ಯ ಶಾಸ್ತ್ರದ ಜಾಗೃತಿಯನ್ನ ಜನರಲ್ಲಿ ಮೂಡಿಸುವುದೇ ನಮ್ಮ ಮೂಲ ಉದ್ದೇಶ. ಆಗ್ಲಿ. ಆಕ್ಚುಲಿ ನೀನ್ ನನ್ನ ಹತ್ರ ಬಹಳ ಒಂದು ಮಹತ್ವದ ವಿಷಯನ ನಿಮ್ ಹತ್ರ ಕೇಳ್ಬೇಕಂತ ಬಹಳ ಆಶಾ ಇತ್ತು. ಇವತ್ತು ಅದು ಕೂಡಿ ಬಂದದ. ಏನಂದ್ರೆ ಇತ್ತೀಚೆಗೆ ನೀವು ದಕ್ಷಿಣಾಯಣ ಪರ್ವ ಪುಣ್ಯ ಕಾಲದೊಳಗ ಏನೋ ಒಂದು ಅಂದ್ರ ಈಗ ವಯಸ್ಸಿಗೆ ಬಂದಂತಹ ಹುಡುಗ ಹುಡುಗಿ ಮದ್ವಿ ಮಾಡ್ಕೊಳಿಕ್ ಹೊಂಟ್ರ ಏನಾರ ಪ್ರಾಬ್ಲಮ್ಸ್ ಬರ್ಲಿಕ್ಕತ್ತಾವ, ತೊಂದರೆಗಳಾಗ್ಲಿಕ್ಕತ್ತದ, ಅಥವಾ ಮದುವೆ ನಿಂತ್ ಹೋಗ್ತದ. ಹಿಂಗ್ ಬಹಳಷ್ಟು ಕಾರಣಗಳವ. ಅದಕ್ಕೆ ಪರಿಹಾರಾರ್ಥವಾಗಿ ನೀವೇನೋ ಒಂದು ಯಂತ್ರವನ್ನ ತಯಾರು ಮಾಡಿರಿ ಅಂತ ಕೇಳ್ಪಟ್ಟಿರಿ. ಹೌದು. ಅದು ಯಾವ ಯಂತ್ರ, ಅದರ ವಿಶೇಷತೆ ಏನು ನನಗ್ ಬೇಕು. ಮೊನ್ನೆ ಜುಲೈ ತಿಂಗಳಲ್ಲಿ ಏನು ದಕ್ಷಿಣಾಯನ ಪುಣ್ಯ ಪರ್ವಕಾಲ ಬಂತು. ಆ ಒಂದು ಪುಣ್ಯ ಪರ್ವಕಾಲದಲ್ಲಿ ನಾವು ಈ ವಿವಾಹಕ್ಕೆ ಯೋಗ್ಯರೇನಿರ್ತಾರ, ವಿವಾಹಕ್ಕೆ ಬಂದಂತಹ ಹುಡುಗ ಹುಡುಗಿಯನ್ನಿರ್ತಾರ, ಅವರ ಜಾತಕದಲ್ಲಿ ಅನೇಕ ದೋಷಗಳಿರ್ತಾವ. ಆ ದೋಷಗಳಿಂದಾಗಿ ಸರಿಯಾದ ಸಮಯಕ್ಕೆ ಮದುವೆ ಆಗ್ತಿರೋದಿಲ್ಲ. ಆ ಅಡೆತಡೆಗಳು, ವಿಘ್ನಗಳು ನಿವಾರಣೆ ಆಗ್ಲಿ ಅಂತ ಹೇಳಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣ ಕಂಕಣ ಯಂತ್ರ ಅಂತ ಒಂದು ಯಂತ್ರವನ್ನ ಸಿದ್ಧ ಮಾಡಿ, ಅದನ್ನೇ ನೀವು ಕೇಳಿರಬಹುದು. ಹೌದು ಹೌದು, ಅದೇ ಕೇಳಿ. ಆದ್ರೆ ಅದರ ವಿಶೇಷತೆ ಏನು ಬೇಕು, ಮತ್ತ ಅದರದ ಪೂಜಾ ವಿಧಾನ ಹೆಂಗ, ಅದನ್ನ ಸ್ವಲ್ಪ ಹೇಳ್ಕೊಡ್ತೀರಿ? ಅದಕ್ಕೆ ಏನಾರ ಒಂದು ಇತಿಹಾಸದ ಏನು ಅಥವಾ ಧಾರ್ಮಿಕ ಏನಾರ ಹಿನ್ನೆಲೆ ಅದೇನು ಅದಕ್ಕೆ? ಖಂಡಿತ ಅದ, ಖಂಡಿತ ಅದ. ಈಗ ನಿಮ್ಗೆ ಏನ್ ಹೇಳ್ದೆ, ಈ ಕಲ್ಯಾಣ ಕಂಕಣ ಯಂತ್ರ ಅನ್ನೋದೇನದ, ಇದು ನಾವ ಕೊಟ್ಟಂತಹ ಒಂದು ಅಭಿನವ ನಾಮ. ಇದರ ಮೂಲ ವಿಚಾರ ಮಾಡ್ತಾ ಹೋದ್ರ, ನಾವು ನಮ್ಮ ಜ್ಯೋತಿಷ್ಯ ಕಾರ್ಯಾಲಯದಲ್ಲಿ ಏನು ಜನ ಬರ್ತಿರ್ತಾರ, ನನ್ ಮಗನ ಮದುವೆ ಆಗ್ತಾ ಇಲ್ಲ, ಮಗಳ ಮದುವೆ ಆಗ್ತಾ ಇಲ್ಲ. ಈಗ ಸಹಜವಾಗಿ ಒಬ್ಬ ಹುಡುಗ ಆಗ್ಲಿ ಒಂದು ಹುಡುಗಿಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂದ್ರೆ ಅರ್ಥ ಆಗ್ತದ ನಮ್ಗ. ಅವ ದುಡಿಯಂಗಿಲ್ಲ, ಅವಂಗೊಂದೇನೋ ವಿದ್ಯಾಭ್ಯಾಸ ಇಲ್ಲ, ಅವ ಅಷ್ಟು ಯಾವ ವಿವಾಹಕ್ಕೆ ಯೋಗ್ಯತೆಗಳಿಲ್ಲ ಅಂದ್ರೆ ಅವ್ನ ಮದುವೆ ಆಗ್ತಾ ಇಲ್ಲ ಅಂದ್ರೆ ನಮ್ಗ ಅದ ಅರ್ಥ ಆಗ್ತದ. ಎಲ್ಲಾ ಇದ್ದು ಈಗ ಒಳ್ಳೆ ವಿದ್ಯೆ ಇರ್ತದ, ವಿದ್ಯೆಗೆ ತಕ್ಕ ಉದ್ಯೋಗ ಇರ್ತದ, ಕೈ ತುಂಬಾ ಸಂಬಳ ಇರ್ತದ, ಮತ್ತ ದೇವರ ದಯೆಯಿಂದ ಒಳ್ಳೆ ತಂದೆ ತಾಯಿ ವಿದ್ಯಾವಂತರು ಇರ್ತಾರ, ಸ್ವಂತ ಮನಿ ಇರ್ತದ, ಎಲ್ಲಾ ಸೌಕರ್ಯಗಳಿರ್ತದ. ಆ ಹುಡುಗನಿಗೆ ಒಂದು ಕನ್ಯಾ ಸಿಕ್ತಿರೋದಿಲ್ಲ. ಖರೆ. ಹುಡುಗಿದು ಹಂಗ, ಹುಡುಗಿ ಸುಸಂಸ್ಕೃತಳು ಇರ್ತಾಳ, ಒಳ್ಳೆ ಗುಣವಂತೆ ಇರ್ತಾಳ, ರೂಪವಂತೆ ಇರ್ತಾಳ, ಮತ್ತ ವಿದ್ಯಾಭ್ಯಾಸನೂ ಮಾಡಿರ್ತಾಳ, ಎಲ್ಲ ರೀತಿ ಹೊಂದ್ಕೊಂಡು ಹೋಗ್ಲಿಕ್ಕೂ ತಯಾರಿರ್ತಾಳ. ಅಂತ ಅಕ್ಕಿಗೆ ಒಂದು ಯೋಗ್ಯನಾದ ವರ ಸಿಕ್ತಿರಂಗಿಲ್ಲ. ಇಂಥ ಸಮಸ್ಯೆಗಳನ್ನ ತಂದೆ ತಾಯಿಗಳು ತುಂಬಾ ತಗೊಂಡು ಬರ್ತಾರ. ಅದ್ರ ಜೊತೆಗೆ ನಾವು ಕಂಡಂತದ್ದು ಏನಪ್ಪಾ ಅಂದ್ರ, ನಾವು ಮಂಗಳ ದೋಷ ಅಂದ್ರಿ ಪೂಜೆ ಮಾಡಿಸಿದ್ವಿ, ಸರ್ಪದೋಷ ಅಂದ್ರೂ ಪೂಜೆ ಮಾಡಿಸಿದ್ವಿ, ಪಿತೃದೋಷ ಅಂದ್ರೂ ಪೂಜೆ ಮಾಡಿಸಿದ್ವಿ, ಎಲ್ಲಾ ಪ್ರಯತ್ನ ನಡೆದಿರ್ತದ. ಇಂತಿಂತ ದೋಷಗಳ ಜಾತಕದಾಗ ಹಂಗಾಗಿ ಮಕ್ಕಳ ಮದುವೆ ಆಗ್ವಲ್ತು ಅಂದ್ರು ಎಲ್ಲಾ ಮಾಡಿ ನೋಡಿದ್ವಿ. ಆದ್ರೂ ಇವತ್ತಿನ ತನಕ ನಾವು ನಿರಾಶಾ ಭಾವದಾಗ ಇದ್ದೀವಿ. ನಮಗ ಈ ವಿಚಾರದಲ್ಲಿ ಸಮಾಧಾನ ಸಿಕ್ಕೇ ಇಲ್ಲ. ಹಿಂಗಾಗಿ ನಾವು ಅನೇಕ ಪುರಾಣಗಳನ್ನ, ಗ್ರಂಥಗಳನ್ನ, ದೊಡ್ಡ ದೊಡ್ಡ ದೈವಜ್ಞರು ಅಂತ ಇರ್ತಾರ, ಪಂಡಿತೋತ್ತಮರು ಇರ್ತಾರ, ಶಾಸ್ತ್ರ ಪಂಡಿತರು ಇರ್ತಾರ. ಅಂತವರ ಸಲಹೆ ಮತ್ತು ಮಾರ್ಗದರ್ಶನವನ್ನ ತಗೊಂಡಾಗ ನಮಗೆಲ್ಲೋ ಒಂದ್ ಕಡೆ ಈ ಶಿವ ಪುರಾಣದಲ್ಲಿ 18 ಪುರಾಣಗಳವ. ಈ ಶಿವ ಪುರಾಣದ ಮಧ್ಯಪರ್ವ ಅಂತ ಬಹಳಷ್ಟು ಖಂಡಗಳವ. ಅದರ ಮಧ್ಯಖಂಡದಲ್ಲಿ ಈ ಪಾರ್ವತಿ ದೇವಿ ತನ್ನ ಜ್ಞಾನ ಪ್ರಾಪ್ತಿಗಾಗಿ ಪರಮೇಶ್ವರನ್ ಪ್ರಶ್ನೆ ಮಾಡ್ತಿರ್ತಾಳ. ಪರಮೇಶ್ವರ, ಮನುಷ್ಯ ಜನ್ಮ ಅಂದ್ರೇನು, ಪ್ರಕೃತಿ ಅಂದ್ರೇನು, ಮೋಕ್ಷ ಅಂದ್ರೇನು, ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಬಹಳಷ್ಟು ಪ್ರಶ್ನೆ ಕೇಳ್ತಿರ್ತಾಳ. ಶಿವ ತನ್ನ ಜ್ಞಾನದ ಇದರಿಂದ ಆಕಿಗೆ ಪರಿಹಾರಗಳನ್ನ ಹೇಳ್ತಿರ್ತಾರ, ಸಮಾಧಾನವನ್ನ ಹೇಳ್ತಿರ್ತಾರ. ಆ ಸಂದರ್ಭದೊಳಗೆ ಎಲ್ಲೋ ಒಂದ್ ಕಡೆ ಗೃಹಸ್ಥಾಶ್ರಮ ಧರ್ಮದ ಬಗ್ಗೆ ಬರ್ತದೆ. ಗೃಹಸ್ಥಾಶ್ರಮ ಧರ್ಮ ಎಷ್ಟು ಶ್ರೇಷ್ಠವಾದದ್ದು. ಅವಾಗ ಪರಮಾತ್ಮ ಒಂದ್ ಪ್ರಶ್ನೆ ಮಾಡ್ತಾ, ಮತ್ತೆ ಎಷ್ಟೋ ಮಂದಿ ಮದ್ವಿನ ಆಗಿಲ್ಲಲ್ಪ, ಅಂತವ್ರ ಗತಿ ಏನು, ಮತ್ ಅಂತವ್ರಿಗೆ ಸದ್ಗತಿ ಆಗ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಹಿಂಗ ಸಂವಾದ ನಡೆದಾಗ ಅಲ್ಲಿ ಬಹಳ ಸುಂದರವಾದ ಒಂದು ವಾತಾವರಣದಲ್ಲಿ ಯಾರು ಅಂದ್ರೆ ಯಾವ ಪುರುಷರಿಗೆ, ಯಾವ ಹುಡುಗರಿಗೆ ಇವತ್ತಿನ ಕಾಲಮದಲ್ಲಿ ಮದುವೆ ಆಗ್ತಾ ಇಲ್ಲ, ನೀವ್ ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಇದಕ್ಕೆ ದೇವತಾ ಯಾರು ಅಂತ. ಹೌದು. ಇದಕ್ಕೆ ಸ್ವತಃ ಒಬ್ಬ ಗಂಧರ್ವ ದೇವತಾ ಇದ್ದಾನ, ಮದನ ಅಂತ. ಅದಕ್ಕೆ ಮದನ ಕಾಮಿನಿ ಅಂತ ಹೆಸರು. ಆ ಮದನ ಅನ್ನುವ ಗಂಧರ್ವ ದೇವರನ್ನ ಯಂತ್ರ ರೂಪದಲ್ಲಿ ಒಂದು ಯಂತ್ರ ಬರ್ತದೆ, ತೋರಿಸ್ತೇನೆ ನಾನು ನಿಮಗೆ.
ಆ ಯಂತ್ರ ರೂಪದಲ್ಲಿ ಯಾವ ಹುಡುಗ ತನಗೆ ಒಳ್ಳೆಯದಾಗಲಿ, ತನಗೆ ಒಳ್ಳೆ ಹುಡುಗಿ ಜೀವನದಲ್ಲಿ ಬರಲಿ, ಲಘು ಮದುವೆ ಆಗಲಿ ಅಂತ ಬಯಸಿ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಯಂತ್ರ ಪೂಜೆಯನ್ನು ಮಾಡ್ತಾನೋ ಅವನಿಗೆ ನಿಶ್ಚಿತವಾಗಿ ಬಹಳ ಶೀಘ್ರದಲ್ಲಿ ಅವನಿಗೊಂದು ಒಳ್ಳೆ ಅನುರೂಪೇಣ ಸ್ವವರ್ಣ ಒಂದು ಹೆಣ್ಣು ಸಿಗ್ತದೆ. ತತ್ಸಮಾನವಾಗಿ ಯಾವ ಒಂದು ಹೆಣ್ಣು, ಒಂದು ಹುಡುಗಿ ಮದುವೆಗೆ ಯೋಗ್ಯಗಳಿದ್ದಾಳ, ಹುಡುಗ ಸಿಗ್ತಾ ಇಲ್ಲ, ಅವಳಿಗೆ ಬೇಕಾದಂತ ಹುಡುಗ ಸಿಗ್ತಾ ಇಲ್ಲ, ಮನೆತನ ಸಿಗ್ತಾ ಇಲ್ಲ. ಪಾರ್ವತಿ ದೇವಿ ಶಿವನನ್ನೇ ನನ್ನ ಗಂಡನನ್ನಾಗೆ ಬೇಕು ಅಂತ ಹೇಳಿ ಆ ಏನು ಗೌರಿ ತಪಸ್ಸನ್ನ ಮಾಡಿ ಶಿವನನ್ನೇ ವರನನ್ನಾಗಿ ಪಡೆದ್ಲು. ಅಲ್ಲಿ 5 ಬೀಜ ಮಂತ್ರಗಳ ಬರ್ತಾವ. ಅದಕ್ಕೆ ಬಾಣೇಶಿ ಅಂತ ಕರಿತೇವ್ ನಾವು. ಅದಕ್ಕೆ ಪಂಚ ಬಾಣೇಶಿ ಮಹಾಗೌರಿ ಯಂತ್ರ. ಆ ಗೌರಿ ದೇವಿಯನ್ನು ಯಾವ ಹೆಣ್ಣು ಮಗಳು ಯಂತ್ರ ರೂಪದಲ್ಲಿ ಪೂಜಿಸ್ತಾಳೋ ಆ ಯಂತ್ರ ಫಲದಿಂದ ಆ ಗೌರಿಯು ಪ್ರಸನ್ನಳಾಗಿ, ಆ ದೇವಿಯು ಪ್ರಸನ್ನಳಾಗಿ ಅವಳದು ಏನೇ ದೋಷವಿರ್ಲಿ ಅವೆಲ್ಲವನ್ನು ನಿವಾರಣೆ ಮಾಡಿ ಅವಳಿಗೆ ಒಳ್ಳೆಯ ವರನನ್ನ ಆ ದೇವಿ ಅನುಗ್ರಹಿಸ್ತಾಳೆ. ಈ ರಹಸ್ಯವನ್ನ ನಾವು ಆ ಪುರಾಣದಲ್ಲಿ ಕಂಡು ಇದನ್ನ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಯಂತ್ರವನ್ನ ಅವತ್ತಿನ ದಿವಸ ದಕ್ಷಿಣಾಯನ ಪುಣ್ಯ ಪರ್ವ ಕಾಲದಲ್ಲಿ ರಚನೆ ಮಾಡಿದ್ವಿ. ಯಾರೆಲ್ಲ ಪೂಜೆ ಮಾಡಬಹುದು ಅಂತ ನಿಮ್ಮ ಪ್ರಶ್ನೆಗೆ, ಯಾರು ವಯಸ್ಕರರಿದ್ದಾರ, ಇನ್ನ ಮದುವೆ ಮಾಡ್ಕೋಬೇಕು, ಮದುವೆಗೆ ಅರ್ಹರಿದ್ದೇವೆ ಅಂತ ಅನಿಸ್ತದ, ಅವರೆಲ್ಲ ಯಂತ್ರವನ್ನು ತಮ್ಮ ಮನೆಗೆ ತರಿಸಿಕೊಂಡು ದೇವರ ಮನೆಯಲ್ಲಿಟ್ಟು 55 ದಿನಗಳ ಕಾಲ ಈ ಪೂಜೆಯನ್ನ ಮಾಡಬೇಕು. 55 ದಿನಗಳ ಕಾಲ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ, ನಾನು ಹೇಳಿದ ಹಾಗೆ ಅಂದ್ರೆ ಹುಡುಗ ಹುಡುಗಿನೇ ಮಾಡ್ಬೇಕಾ? ಹಾ, ಒಂದು ವೇಳೆ ಇವತ್ತಿನ ಕಾಲಮಾನದಲ್ಲಿ ಕಲಿಯುಗದಲ್ಲಿ ಅಥವಾ ಇವತ್ತಿನ ಆಧುನಿಕ ಕಾಲದಲ್ಲಿ ಹುಡುಗ ಹುಡುಗಿ ನೌಕರಿ ಮಾಡ್ತಾ ಇರ್ತಾರ, ಉದ್ಯೋಗದಲ್ಲಿ ಇರ್ತಾರ, ನಿರತರಾಗಿರ್ತಾರ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅಂತ ಇರ್ತಾರ, ಅವರ ಪ್ರತಿನಿಧಿಗಳು ಯಾರಪ್ಪ? ತಂದೆ ತಾಯಿ, ಅಕ್ಕ ತಂಗಿ, ತಂದೆ ತಾಯಿ, ಅಣ್ಣ ತಮ್ಮ, ಪ್ರತಿನಿಧಿಗಳು ಅವರು. ಒಂದು ವೇಳೆ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಈಗ ಹುಡುಗ ಹುಡುಗಿ ಎಲ್ಲೋ ಹಾಸ್ಟೆಲ್ ಆಗಿರ್ತಾರ, ಪಿಜಿನಾಗ ಇರ್ತಾರ, ಒಂದು ಸಣ್ಣ ರೂಮ್ ಮಾಡ್ಕೊಂಡಿರ್ತಾರ, ಅಥವಾ 4-5 ಗೆಳೆಯರ ಶಕ್ತಿ ಇರ್ತಾರ, ಗೆಳತಿಯರ ಶಕ್ತಿ ಇರ್ತಾರ, ಬೆಂಗಳೂರು, ಬಾಂಬೆ, ಪುಣೆ ಅಂತ ದೊಡ್ಡ ದೊಡ್ಡ ಊರಾಗ ಇರ್ತಾರ, ಅಲ್ಲೆಲ್ಲ ಅವಕಾಶ ಇರಂಗಿಲ್ಲ. ಹಂಗಿದ್ದಾಗ ತಂದೆ ತಾಯಿಗಳು ಮನೆಯಲ್ಲ ಯಂತ್ರವನ್ನು ಪೂಜೆ ಮಾಡಬಹುದು. ಮಕ್ಕಳು ಅದರಲ್ಲಿ ಜಪ ಅಂತ ಕೊಟ್ಟಿದ್ದೇವೆ, ಜಪ ಮಂತ್ರ ಅಂತ ಕೊಟ್ಟಿದ್ದೀವಿ. ಬೆಳಗ್ಗೆ ದೇವರಲ್ಲಿ ನಮಸ್ಕಾರ ಮಾಡಿ ಸ್ನಾನ ಆಗಿಂದ ಜಪವನ್ನು ಮಾಡಿದ್ರು ಸಾಕು. ಆ ಯಂತ್ರದ ಫಲದಿಂದ, ಆ ಜಪವನ್ನ ಮಾಡಿರುವ ಫಲದಿಂದ ನಿಶ್ಚಿತವಾಗಿ ಅವರಿಗೆ ಕಲ್ಯಾಣ ಭಾಗ್ಯ ಬರ್ತದೆ. ಒಂದು ವೇಳೆ ಮಕ್ಕಳಿಗೆ ಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರತಿನಿಧಿಗಳಾದಂತ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು ಕೂಡ ಮಾಡಬಹುದು. ಮೊನ್ನೆ ಒಂದು ದಿನ ಹೀಗೆ ನೀವು ಹೀಗೆ ಕೇಳಿದಾಗ ಒಬ್ರು ಕೇಳಿದ್ರಂಗ, ಗುರುಗಳೇ ನಾನ್ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದೇನೆ, ಮಧ್ಯದಲ್ಲಿ ಈಗ ಒಂದು 15 ದಿನ ನಾ ಪೂಜೆ ಮಾಡೇನಿ, 16ನೇ ದಿನ 17ನೇ ದಿನ ನಂಗೆಲ್ಲ ಊರಿಗೆ ಹೋಗೋದ್ ಬಂದದ, ನನ್ನ ಪರೀಕ್ಷೆ ಅದನ್ರಿ ಅಥವಾ ಕಂಪನಿಯಿಂದ ಎಲ್ಲೋ ಕೆಲ್ಸಕ್ಕೆ ಕಳ್ಸಾರನ್ರಿ, ಹಿಂಗೇನೋ ಅನಿವಾರ್ಯತೆ ಇರ್ತಾವ. ಅವಾಗೇನು ಇದು ಕಾಮ್ಯ ಉಪಾಸನೆ ಇರೋದ್ರಿಂದ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ 3 ವಿಧಾನಗಳು ವೃತ್ತಗಳಲ್ಲಿ. ಇದು ಕಾಮ್ಯ ವೃತ್ತ ಆಗಿರುವುದರಿಂದ ಅಷ್ಟು ವಿಧಿ ನಿಷೇಧಗಳು ಇರೋದಿಲ್ಲ. ಈ 2 ದಿನ ನೀವು ಹೋಗಿ ಬರ್ತಿದ್ರೆ ಹೋಗಿ ಬರ್ರಿ, ಮತ್ತೆ ಕಂಟಿನ್ಯೂ ಮಾಡ್ರಿ, ಏನು ದೋಷಗಳೇನಿಲ್ಲ. ಹೀಗೆ ಮತ್ತ ಇದ್ರದ್ದು ಇತಿಹಾಸ ಅಂತೂ ಬಹಳ ಚಲೋ ಹೇಳ್ಕೊಟ್ರಿ. ಯಾಕಂದ್ರೆ ಯಾರಿಗೂ ಬಹಳಷ್ಟು ಸಾಮಾನ್ಯ ಇದೆಲ್ಲ ಗೊತ್ತಿರಂಗಿಲ್ಲ. ಬಟ್ ಖರೆ ಹೇಳ್ತೀನಿ, ಇದನ್ನ ಕೇಳಿ ಅನಿಸ್ತದ ಎಷ್ಟು ಮಂದಿಗೆ ಮದುವೆ ಆಗ್ಲಿಕ್ಕೆ ಹತ್ತಿಲ್ಲ, ಹುಡುಗ ಹುಡುಗಿ ತಂದೆ ತಾಯಿಗಳಿಗೆ ಎಷ್ಟು ಒಂದು ಕಷ್ಟ ಅನಿಸ್ಲಿಕ್ಕೆ ಹತ್ತದ್ರ ಮನಿ ಒಳಗ, ಅವ್ರಿಗೆಲ್ಲ ಪರಿಹಾರ ಸಿಕ್ಕಂಗ ಅಂತ ಅನಿಸ್ಲಿ. ಹೌದು, ಇವತ್ತಿನ ಕಾಲದೊಳಗ ವಯಸ್ಸಿಗೆ ಬಂದಂತ ಮಕ್ಕಳ ಸರಿಯಾದ ಸಮಯಕ್ಕೆ ಮದುವೆ ಆಗ್ಲಿಲ್ಲ ಅಂದ್ರ ಅದರಷ್ಟು ನೋವು, ಸಂಕಟ, ಭಾರ, ಚಿಂತೆ ತಂದೆ ತಾಯಿಗಳಿಗೆ ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ. ಯಾವ್ದು ಇಲ್ರಿ, ಖರೆ ಅದ. ಒಂದ್ ಒಳ್ಳೆ ಕಡೆ, ಒಂದ್ ಒಳ್ಳೆ ಸಂಬಂಧದ ಕಡೆ, ಒಂದ್ ಒಳ್ಳೆ ಬೀಗ್ತನ ಆಗಿ ಒಂದ್ ಒಳ್ಳೆ ಮದುವೆ ಆಗಬೇಕು ಅನ್ನೋದೊಂದು ಜವಾಬ್ದಾರಿ ಅದಲ್ಲ, ಇದು ಬಹಳ ದೊಡ್ಡದ. ಬಹಳ ದೊಡ್ಡದ. ಬಹಳ ಅದ್ಭುತವಾದಂತ ಅಪರೂಪದ ಯಂತ್ರವನ್ನ ನೀವು ಮಾಡಿರಿ. ಹೌದು, ನನಗೆ ಬಹಳ ಖುಷಿ ಆಯ್ತು. ಅದನ್ನ ತೋರಿಸಬಹುದಾ ಹೆಂಗದ ಅಂತ? ಹೌದು, ತೋರಿಸ್ತೇನೆ, ಅವಶ್ಯವಾಗಿ ತೋರಿಸ್ತೀನಿ. ನಾವು ಪುರುಷರಿಗಾಗಿ ಮಾಡಿರುವಂತಹ ಯಂತ್ರ ಇದು. ನಾನು ಹೇಳಿದ ಹಾಗೆ ಮದನ ಕಾಮಿನಿ ಎನ್ನುವ ಗಂಧರ್ವ ದೇವತಾ. ಈ ರೀತಿ ತ್ರಿಶೂಲಗಳವ, ಇಲ್ಲಿ ಬೀಜ ಮಂತ್ರಗಳವ, ಮಧ್ಯದಲ್ಲಿ ನಾವು ಅಭಿಮಂತ್ರಣೆ ಮಾಡಿದಿರ್ತಾವ, ದೇವತೆಗಳನ್ನೆಲ್ಲ ಆಹ್ವಾನಿಸಿ. ಇದನ್ನ ಅವತ್ತ ದಕ್ಷಿಣಾಯನ ಪರ್ವ ಕಾಲದಲ್ಲಿ ಅಕ್ಕಿ ಒಳಗಿಟ್ಟು, ಧಾನ್ಯದಲ್ಲಿಟ್ಟು, ಆಮೇಲೆ ನೀರಿನಲ್ಲಿಟ್ಟು ಜಲಾದಿವಾಸ, ಧಾನ್ಯಾದಿವಾಸಗಳನ್ನು ಮಾಡಿ, ಅದಾದ ನಂತರ ಇದಕ್ಕೆ ಏನು ತಾಮ್ರ ಇರ್ತದ, ಈ ತಾಮ್ರಕ್ಕೆ ಶುದ್ಧೀಕರಣ ಮಾಡಿ, ಅದಕ್ಕೆ ತಾಮ್ರಕ್ಕೆ ಅಂಟಿರುವಂತಹ ದೋಷಗಳನ್ನ ತೆಗೆದು ಅಭಿಮಂತ್ರಣೆ, ಬೀಜ ಮಂತ್ರಗಳನ್ನೆಲ್ಲ ಬರೆದು ಅಭಿಮಂತ್ರಿಸಿ, ಆಯಾ ದೇವತೆಗಳನ್ನ ಇದರಲ್ಲಿ ಆಹ್ವಾನಿಸಿ, ಪೂಜಿಸಿ, ಭದ್ರ ಮಾಡಿ
ಇದನ್ನ ನಾವು ಯಾರು ನಮಗೆ ಈ ಯಂತ್ರ ಬೇಕು ಅಂತ ಕೇಳಿರ್ತಾರೆ, ಪತ್ರ ಬರೀತಾರ, ಅರ್ಜಿ ಹಾಕ್ತಾರ, ಮೆಸೇಜ್ ಗಳನ್ನು ಕರೆಸ್ತಾರ ಅಥವಾ ಕಾಲ್ ಮಾಡ್ತಾರ, ಅವರಿಗೆ ಅವರ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಅದನ್ನ ಉಚ್ಚಾರ ಮಾಡಿ ಸಂಕಲ್ಪ ಮಾಡಿ ಅವರ ಹೆಸರಲ್ಲೇ ಮಂತ್ರಿಸಿ ಅವರವರ ಮನೆಗೆ ನಾವು ಈ ರೀತಿ ಕೊರಿಯರ್ ಮೂಲಕ ವಿತರಣೆ ಮಾಡ್ತೇವೆ. ಇಲ್ಲಿದೆ ನೋಡ್ರಿ, ಈ ರೀತಿ ಅವರ ಹೆಸರನ್ನ ಬರೆದು ಈ ರೀತಿ ನಮ್ಮ ಕಡೆಯಿಂದ ನಾವು ಇದನ್ನ ವಿತರಣೆ ಮಾಡ್ತೇವೆ. ಫೋಟೋಗಳು ಯಂತ್ರದ ಫೋಟೋಗಳನ್ನು ನಾವು ಇದರಲ್ಲಿ ಹಾಕಿದ್ದೀವಿ. ಇದನ್ನ ವಿತರಣೆ ಮಾಡ್ತೇವೆ. ಇದು ಪುರುಷರಿಗಾಗಿ ಮಾಡಿರುವಂತ ಯಂತ್ರ. ಇದೇ ರೀತಿಯಾಗಿ ಹುಡುಗಿಗನು ಇದು ಸ್ತ್ರೀಯರಿಗಾಗಿ ಮಾಡಿರುವಂತಹ ಯಂತ್ರ. ಇದು ಒಂದು ವರ್ತುಲದಲ್ಲಿ ಬೀಜ ಮಂತ್ರ, ಆಮೇಲೆ ಅಷ್ಟಪದ್ಮ, ಆಮೇಲೆ ವೇದಿ, ಚತುರಸ್ರ ವೇದಿ. ಈ ಯಂತ್ರ ಸ್ತ್ರೀಯರಿಗಾಗಿ ಮಾಡಿದ್ದು. ಇದರಲ್ಲೂ ಕೂಡ ನಾನು ಹೇಳಿದ ಹಾಗೆ ಜಲಾದಿವಾಸ, ಧಾನ್ಯಾದಿವಾಸ ಮಾಡಿ, ಇದನ್ನ ಅಗ್ನಿಯೋತ್ತಾರಣ ಮಾಡಿ, ಇದರ ಘನದೋಷಗಳನ್ನೆಲ್ಲ ನಿವಾರಣೆ ಮಾಡಿ, ಟಂಕ ಶುದ್ಧಿ ಮಾಡಿ, ಆಯಾ ದೇವತೆಗಳನ್ನ ಪ್ರಾರ್ಥಿಸಿ, ಇದರಲ್ಲಿ ಆಹ್ವಾನಿಸಿ, ಯಾರು ನಮಗೆ ಈ ಯಂತ್ರ ಬೇಕು ಅಂತ ಹೇಳಿ ಹೇಳ್ತಾರ ಅವರ ಹೆಸರಲ್ಲೇ ಸಂಕಲ್ಪವನ್ನು ಮಾಡಿ ನಾವು ಅವರ ವಿಳಾಸಕ್ಕೆ ವಿತರಣೆಯನ್ನು ಮಾಡ್ತೇವೆ. ಇದರ ಜೊತೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ರೀತಿ ಒಂದು ಪುಸ್ತಕಗಳನ್ನು ಮಾಡಿದ್ದೀವಿ. ಅಂದ್ರೆ ಕಲ್ಯಾಣ ಕಂಕಣ ಯಂತ್ರದ ಪೂಜಾ ವಿಧಾನ. ಈ ಪೂಜಾ ವಿಧಾನ ನೋಡ್ಬೋದು. ಇದರಲ್ಲಿ ಆಚಮನ, ದೇವರ ಸ್ಮರಣೆ, ಕುಲದೇವರ ಪ್ರಾರ್ಥನೆ, ಪೂಜಾ ಮಂತ್ರ, ಜಪ ಮಂತ್ರ ಎಲ್ಲವನ್ನು ಬರೆದಿದ್ದೇವೆ. ಮತ್ತೆ ಇದರ ವಿಧಿವಿಧಾನಗಳನ್ನು ಬರೆದಿದ್ದೇವೆ. ಎಷ್ಟು ದಿನ ಪೂಜೆ ಮಾಡಬೇಕು, ಹೆಂಗ್ ಮಾಡಬೇಕು, ಸರಳವಾಗಿ ಎಲ್ಲರಿಗೂ ಅಗದಿ ಸರಳವಾಗಿ 5 ನಿಮಿಷದಲ್ಲಿ ಮಾಡುವ ಪೂಜೆ. ನಿಮ್ಮ ದೇವರ ಮನೆಯಲ್ಲಿ ತಂದಿಡ್ರಿ, ಸಂಕ್ಷಿಪ್ತವಾದ ಪೂಜೆಯನ್ನು ಮಾಡಿರಿ, ಶ್ರದ್ಧೆಯಿಂದ. ಇದಕ್ಕೆ ಬೇಕಾಗಿದ್ದೇನು ಅಂದ್ರೆ ಆಡಂಬರ ಅಲ್ಲ, ಶ್ರದ್ಧಾ, ಭಕ್ತಿ, ನಂಬಿಕೆ. ಯಾರಲ್ಲಿ ನಂಬಿಕೆ ಇದೆ ಅವರಿಗೆ ಈ ಫಲ ನಿಶ್ಚಿತವಾಗಿ ದೊರಕ್ತದೆ. ಅದೇನ್ ಡಾಕ್ಟರ್ ಎರಡು ಏನೋ ಬಟ್ಲ ಕಾಣಿಸ್ಲಿಕ್ಕತ್ತಾವಲ್ಲ? ಇದೇನಂದ್ರ ಈ ಎರಡೂ ಬಟ್ಟಲದಲ್ಲಿ 2 ದ್ರವ್ಯಗಳವ. ಒಂದರಲ್ಲಿ ಪರಿಮಳ ದ್ರವ್ಯ ಅಂತದ, ಅತ್ತರ್ ಅಂತ ಕರಿತೀವಲ್ಲ ಆಡು ಭಾಷೆಯಲ್ಲಿ, ಪರಿಮಳ ದ್ರವ್ಯ, ಗಂಧದ ಎಣ್ಣೆ ಅಂತೀವಲ್ಲ, ಆ ರೀತಿ ಪರಿಮಳ ಅದ. ಈ ಪರಿಮಳ ದ್ರವ್ಯ ಮತ್ತೆ ಇದರಲ್ಲಿ ಗಂಧ ವಾಸನೆ ಬರ್ಲಿರ್ತದ ನೋಡ್ರಿ, ಅದೆಷ್ಟು ಭಯಂಕರ, ಬಹಳ ಪರಿಮಳ ಅದ, ಬಹಳ ಪರಿಮಳ ಅಂದ್ರೆ ಆಕರ್ಷಣೆಯನ್ನು ಮಾಡುವಂತದ್ದು. ಇದರಲ್ಲಿ ಗಂಧಗಳು 6 ಪ್ರಕಾರದ ಗಂಧಗಳು. ಪ್ರತಿನಿತ್ಯ ಬೆಳಗ್ಗೆ ಅದು ಪೂಜಾ ಮಂತ್ರ ಅಂತ ಏನದ ಅದನ್ನ ಹೇಳಿ ಆ ಯಂತ್ರಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಜಪ ಮಾಡಿದ್ರೆ ಆಯ್ತು. ಬೇರೆ ಏನು ವಿಶೇಷ ಪೂಜೆ ಅಂತಿಲ್ಲ. ಅದಕ್ಕೆ ಸ್ನಾನ ಮಾಡಿಸ್ರಿ, ಅಭಿಷೇಕ ಮಾಡ್ರಿ, ಪೂಜೆ ಮಾಡ್ರಿ, ಹೂ ಏರಿಸ್ರಿ, ಅದನ್ನ ಮಾಡ್ರಿ, ಏನೇನೇನಿಲ್ಲ. ದೇವರ ಮುಂದೆ ಒಂದು ದೀಪವನ್ನ ಹಚ್ಚಿ, ಈ ಗಂಧಗಳನ್ನ ಹಚ್ಚಿ, ಪರಿಮಳ ದ್ರವ್ಯವನ್ನ ಹಚ್ಚಿ ಜಪ ಮಾಡಿದ್ರೆ ಮುಗಿದೋಯ್ತು. ಅವ್ರೇನ್ ಅದೊಂದು ಬೀಜ ಮಂತ್ರ ಹೇಳ್ಯಾರ, ಅದನ್ನ ಹೇಳ್ಬೇಕು. ಅದಷ್ಟು ಹೇಳಿಬಿಟ್ರೆ ನಿಮ್ಮ ಕೆಲಸ ಮುಗಿತು. ಶ್ರದ್ಧಾ ಭಕ್ತಿ 2 ಇರ್ಬೇಕು. ಶ್ರದ್ಧೆ, ಭಕ್ತಿ, ನಂಬಿಕೆ ಇಷ್ಟಿದ್ರೆ ಈ ಫಲ ಶತಸಿದ್ಧ. ಮತ್ತೆ ಇದನ್ನ ನಿಮ್ ಹತ್ರ ಅಂದ್ರೆ ಕೇಳಲಿಕ್ಕೆ, ನಿಮ್ಗೆ ಪೋಸ್ಟ್ ಮಾಡ್ಲಿಕ್ಕೆ ಅದಕ್ಕೆ ಏನಾರ ಅಡ್ರೆಸ್ ಅದನ್ನು ಅಥವಾ ನಿಮ್ ನಂಬರು ಹೆಂಗ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಿಲ್ಲಿ? ನಾವು ಈಗ ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ನಿಮಗೆ ಸಂಪರ್ಕವನ್ನು ಮಾಡಿ ಅಂತ ಹೇಳಿ. ಈ ನಂಬರ್ಗೆ ನೀವು ಕರೆಯನ್ನು ಮಾಡಿ ಸಂಪರ್ಕ ಮಾಡಬಹುದು, ಅಥವಾ ಸಂದೇಶವನ್ನ ಕಳಿಸಿ ಮೆಸೇಜ್ ಮೂಲಕ ಇಂತಿಂತವ್ರು, ನಾವು ಇಂತ ಊರಿನವರು, ಇಂತ ನನ್ನ ಮಗಳು ಅಥವಾ ಮಗನಿಗೆ ಯಂತ್ರ ಬೇಕಾಗಿದೆ ಅಂತ ಹೆಸರು, ರಾಶಿ, ನಕ್ಷತ್ರ, ನಿಮ್ಮ ಗೋತ್ರ, ಕೆಲವೊಬ್ರು ಬೆಡಗು ಅಂತ ಕರೀತಾರ, ಅಂತವೇನಾದ್ರೂ ಇದ್ರೆ ನಮ್ಗೆ ಕಳಿಸಿದ್ರೆ ನಾವು ಅವರ ಹೆಸರಿನಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿ ಅವರ ಮನೆಗೆ ತಲುಪುವಾಗ ಮಾಡ್ತೇವೆ. ಮತ್ತೆ ನಮ್ಮ ಈ ಇದೇನದ ದೂರವಾಣಿ ಸಂಖ್ಯೆ ಯಾವಾಗ್ಲೂ ಓಪನ್ ಇರ್ತದೆ. ಅವ್ರಿಗೆ ಏನೇ ಸಂದೇಹಗಳಿದ್ರು ಅವ್ರು ಕರೆ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ತಿಳ್ಕೋಬಹುದು. ಬಹಳ ಸರಳವಾಗಿ ಕಲಿಯುಗದಲ್ಲಿ ಇವತ್ತಿನ ಕಾಲದ ಮಕ್ಕಳಿಗೆ ಈಸಿಯಾಗಿ ಅವರು ಮಾಡಬಹುದಾದ ಒಂದು ಪರಿಹಾರವನ್ನ ನಾವು ಹುಡುಕಿದ್ದೇವೆ. ಇದೇ ಈ ಕಲ್ಯಾಣ ಕಂಕಣ ಯಂತ್ರ. ಥ್ಯಾಂಕ್ ಯು ಡಾಕ್ಟರ್, ಬಹಳ ಖುಷಿ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಒಳ್ಳೆಯ ಒಂದು ವಿಚಾರವನ್ನ ಹಂಚ್ಕೊಂಡಿದ್ದಾರೆ. ಬಹಳಷ್ಟು ಕಷ್ಟ ಇದೆ ಈಗ ತಂದೆ ತಾಯಿಗಳಿಗೆ, ಮಕ್ಕಳ ಮದುವೆ ಹೆಂಗಾಗ್ತದಪ್ಪ ಅನ್ನುವಂಥ ಒಂದು ವಿಚಾರದ ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಕೆಳಗೆ ಸ್ಕ್ರೋಲ್ನಾಗ ಬರ್ತಿರುವಂತಹ ನಂಬರಿಗೆ ಕರೆ ಮಾಡ್ರಿ. ಡಾಕ್ಟ್ರು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಏನೇ ಕ್ವಶನ್ಸ್ ಇದ್ರು ಕೇಳ್ರಿ. ಈ ಒಂದು ಕಲ್ಯಾಣ ಕಂಕಣ ಯಂತ್ರವನ್ನ ನಿಮ್ಮ ಮನೆಗೆ ತರ್ಸ್ಕೊಡ್ರಿ, ಅದ್ರದ್ದು ಸರಳ ಪೂಜಾ ಮಾಡ್ರಿ, ಎಲ್ಲ ಒಳ್ಳೇದಾಗ್ತದ, ಎಲ್ಲರಿಗೂ ಮದುವೆ ಆಗ್ತದ ಅಂತ ಹೇಳ್ತೀನಿ. ನಮಸ್ಕಾರ.